ಇನ್ನು ಈ ಸಂಸದ ಅನಂತಕುಮಾರ್ ಹೆಗಡೆ ಅವರು ಈಗಾಗಲೇ ನಾಲ್ಗೆ ಹರಿಬಿಟ್ಟಿರುವಂತಹ ವಿಚಾರ. ಸೊ ಸಾಕಷ್ಟು ದಿನಗಳಿಂದ ಪದೇ ಪದೇ ಆದಂತಹ ಈ ಥರದೊಂದು ವಿವಾದಾತ್ಮಕ ಸ್ಟೇಟ್ಮೆಂಟ್ಗಳನ್ನು ಅವ್ರು ಕೊಡ್ತಾನೆ ಬರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾಕೆ ಅವರ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಕೇಳಿದಂಥ ಪ್ರಶ್ನೆಗೆ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಅವರೊಬ್ಬರು ಸಂಸದರು, ಸೊ ಹಾಗಾಗಿ ನಾವು ತುಂಬ ಸಂಯಮದಿಂದ ವರ್ತಿಸಬೇಕಾಗುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರಾಗಿದ್ದಂಥವರು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಏನು ಎರಡು ಅಭಿಪ್ರಾಯ ಇಲ್ಲ. ಕಾನೂನು ಎಲ್ಲರಿಗೂ ಒಂದೇ ಇರುತ್ತೆ. ಆದರೂ ಕೂಡ ಒಬ್ಬ ವ್ಯಕ್ತಿ ಆ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸಂಯಮದಿಂದ ವರ್ತಿಸ್ತಾರೆ. ಅದನ್ನೇ ವೀಕ್ನೆಸ್ ಅಂತ ತಿಳ್ಕೊಳ್ಳೋದು ಅಗತ್ಯ ಇಲ್ಲ. ಯಾಕೆಂದರೆ ಅವರ ಸ್ಥಾನಕ್ಕೂ ಗೌರವ ಕೊಡಬೇಕಿಲ್ಲ. ಸ್ವಲ್ಪನಾದರೂ ಕೂಡ ಅವರು ಹೆಸಿಟೇಟ್ ಮಾಡ್ತಾರೆ. ಪೊಲೀಸ್ನವರಾಗಲಿ ಇಲಾಖೆಯವರು, ಆಯ್ತಪ್ಪ ಇವರು ಸಂಸದರಿದ್ದಾರೆ, ಅವ್ರ ಮೇಲೆ ಕ್ರಮ ಮಾಡಬೇಕಾದ್ರೆ 2 ಸರಿ ಯೋಚನೆ ಮಾಡ್ತಾರೆ. ಸಮಯ ಕೊಟ್ಟಿದ್ದಾರೆ. ಅದು ಮುಂದುವರೆದ್ರೆ ಏನು ಮಾಡೋಕ್ಕಾಗುತ್ತೆ? ಹಾಗೆ ಮುಂದುವರೆದ್ರೆ ಕ್ರಮ ತಗೊಳ್ಳೇಬೇಕಾಗ್ತದಲ್ವ. ಅನಿವಾರ್ಯ ಅಂತ ಬಂದಾಗ ಅದನ್ನು ಯಾರೂ ನೋಡೋದಿಲ್ಲ. ಎಸ್, ಸಂಸದ ಅನಂತಕುಮಾರ್ ಹೆಗಡೆ ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ತಂದೆ ತಾಯಿ ಗೊತ್ತಿಲ್ಲದವರು ಜಾತ್ಯತೀತರು ಅಂತ ಹೇಳ್ಕೊಳ್ತಾರೆ ಅಂತ ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದು. ಪದೇ ಪದೇ ಈ ರೀತಿಯಾದಂಥ ವಿವಾದಾತ್ಮಕ ಹೇಳಿಕೆಯನ್ನು ಅನಂತಕುಮಾರ್ ಹೆಗಡೆ ನೀಡ್ತಾ ಇದ್ದಾರೆ. ಈಗಲೂ ಕೂಡ ಹಲವರು ತಮ್ಮ ಜಾತಿ ಹೆಸರುಗಳನ್ನ ಹೇಳ್ತಾರೆ. ಹಿಂದೂ ಅಂತ ಯಾರು ಕೂಡ ಹೇಳ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ನಮಗೆ ಹಿಂದೂಗಳು ಅಂತ ಮರೆತೇ ಹೋಗಿತ್ತು. ನಾನು ಲಿಂಗಾಯತ, ನಾನು ಮರಾಠ, ನಾನು ಹೆಗಡೆ, ನಾನು ಭಟ್ಟ, ನಾನು ಶೆಟ್ಟಿ, ನಾನು ಜಾತಿ ಹೆಸರಿನಲ್ಲಿ ಹೇಳ್ಕೊತಿದ್ದು ಬಿಟ್ರೆ ನಮ್ಗೆ ಹಿಂದೂ ಅನ್ನೋದು ಮರ್ತೇನೆ ಹೋಗಿತ್ತು. ಈಗಲೂ ಕೂಡ ಕೇಳ್ರಿ, ತಕ್ಷಣ ಹೋಗಿ ನೀವು ಕೇಳಿದ್ರೆ ನೆನಪು ಮಾಡ್ಕೊಂಡು ಹೇಳ್ಬೇಕು ನಾನು ಹಿಂದೂ ಅಂತ. ಇಲ್ಲ ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ನೀವು ಯಾರು ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ಹಿಂದೂ ಅಂತ ನೆನಪು ಮಾಡ್ಕೊಂಡು ಹೇಳ್ಬೇಕು. ಅದು ಸಂಸ್ಕಾರ ಇದ್ರೆ, ಅದಿಲ್ಲ ಅಂತಂದ್ರೆ ಹೇಳಂಗಿಲ್ಲ. ಕೆಲವು ಮಂದಿ ಜಾತಿ ಅತೀತರು ಅಂತ ಅಪ್ಪ ಅಮ್ಮ ಗೊತ್ತಿಲ್ಲ.